ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಈ ಯಲಹಂಕದ ಕರ್ಮಕುರ್ರಿಯಲ್ಲಿ ಆಯೋಜಿಸಲಾದ ವಿಶೇಷ ಪಾಪ್-ಅಪ್ ಕಾರ್ಯಕ್ರಮದೊಂದಿಗೆ ತನ್ನ ಕ್ರಾಂತಿಕಾರಿ ಚಲನಚಿತ್ರ ಪ್ರದರ್ಶನ ವೇದಿಕೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಿತು. ರಾಡಿಕಲ್ ಕಾನ್ಸೆಪ್ಟ್ಸ್ ಸ್ಟುಡಿಯೋದ ಉಪಕ್ರಮವಾದ ಈ ಕಾರ್ಯಕ್ರಮವು ಸ್ವತಂತ್ರ ಸಿನಿಮಾವನ್ನು ಹೇಗೆ ನಿಕಟವಾಗಿ, ಪರಿಣಾಮಕಾರಿಯಾಗಿ ಮತ್ತು ಸಾಂಪ್ರದಾಯಿಕ ಸ್ಥಳಗಳ ನಿರ್ಬಂಧಗಳಿಲ್ಲದೆ ಅನುಭವಿಸಬಹುದು ಎಂಬುದರ ದಿಟ್ಟ ಮರುಕಲ್ಪನೆಯನ್ನು ಗುರುತಿಸಿತು. ಕೇವಲ 25 ವಿಪಿ ಅತಿಥಿಗಳಿಗೆ ಸೀಮಿತವಾದ ಈ ಸಂಜೆ ನೆಹೇಶ್ ಪೋಲ್ ನಿರ್ದೇಶಿಸಿದ ಇಟ್ಸ್ ಅಬೌಟ್ ಚಾಯ್ಸಸ್ ಮತ್ತು ಜಾಗತಿಕವಾಗಿ ಮೆಚ್ಚುಗೆ ಪಡೆದ ಕ್ಲಿಂಗ್ ಜಾನ್ಸನ್ ನಿರ್ದೇಶಿಸಿದ ದೊಮದ್ವಾ ಎಂಬ 2 ಸ್ವತಂತ್ರ ಚಲನಚಿತ್ರಗಳನ್ನು ಒಳಗೊಂಡ ಬಹು ಸಂವೇದನಾಶೀಲ ಸಿನಿಮೀಯ ಅನುಭವವನ್ನು ನೀಡಿತು. ಅತಿಥಿಗಳನ್ನು ಉನ್ನತ ನಿಷ್ಠೆಯ ವೈರ್ಲೆಸ್ ಹೆಡ್ಫೋನ್ಗಳನ್ನು ಬಳಸಿಕೊಂಡು ತಲ್ಲೀನಗೊಳಿಸುವ ಮೌನ ಪ್ರದರ್ಶನಗಳಿಗೆ ಒಳಪಡಿಸಲಾಯಿತು. ಇವುಗಳನ್ನು ಕ್ಯುರೇಟೆಡ್ ಗೌರ್ಮೆಟ್ ಆಹಾರ, ಕರಕುಶಲ ಪಾನೀಯಗಳು ಮತ್ತು ಉತ್ಸಾಹಭರಿತ ಸಂಭಾಷಣೆಯ ವಾತಾವರಣದಿಂದ ಸುತ್ತುವರೆದಿತ್ತು. ಇದರ ಫಲಿತಾಂಶವು ವೈಯಕ್ತಿಕ, ವಿಶೇಷ ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವ ಭಾವನೆ ಮೂಡಿಸುವ ಸಿನಿಮೀಯ ಅನುಭವವಾಗಿತ್ತು. ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಚಲನಚಿತ್ರ ನಿರ್ಮಾಪಕರನ್ನು ಅವರ ಪ್ರೇಕ್ಷಕರೊಂದಿಗೆ ಸಂಪರ್ಕಿಸುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಮತ್ತು ಅತಿಯಾದ ಮಾರುಕಟ್ಟೆಯಲ್ಲಿ ಸ್ವತಂತ್ರ ಚಲನಚಿತ್ರಗಳಿಗೆ ಮೀಸಲಾದ ಸ್ಥಳವನ್ನು ಒದಗಿಸುತ್ತದೆ. ಚಲನಚಿತ್ರ ನಿರ್ಮಾಪಕರು ಹೆಚ್ಚಿನ ಚಲನಚಿತ್ರಗಳನ್ನು ನಿರ್ಮಿಸಲು ಮತ್ತು ಅವುಗಳನ್ನು ಪ್ರದರ್ಶಿಸಲು ಎಲ್ಲಿಯಾದರೂ ಸ್ಥಳವನ್ನು ಹೊಂದಲು ಪ್ರೋತ್ಸಾಹಿಸುತ್ತದೆ ಎಂದು ರಾಡಿಕಲ್ ಕಾನ್ಸೆಪ್ಟ್ಸ್ ಸ್ಟುಡಿಯೋದ ಮಾಲೀಕ ಶ್ರೀ ನೆಹೇಶ್ ಪೋಲ್ ಹೇಳಿದರು. ನಮ್ಮ ಚಲನಚಿತ್ರಗಳನ್ನು ಪ್ರದರ್ಶಿಸುವ ಬಯಕೆಯಿಂದ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಹುಟ್ಟಿಕೊಂಡಿತು. ನಮಗೆ ಸೂಕ್ತವಾದ ಪರದೆಗಳು ಸಿಗದಿದ್ದಾಗ ನಾವು ನಮ್ಮದೇ ಆದದನ್ನು ರಚಿಸಲು ನಿರ್ಧರಿಸಿದೆವು ಮತ್ತು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಸ್ತಿತ್ವಕ್ಕೆ ಬಂದಿತು ಎಂದು ಅವರು ಹೇಳಿದರು. ಕೆಫೆಗಳು ಮತ್ತು ಮೇಲ್ಛಾವಣಿಗಳಿಂದ ಮೈಕ್ರೋಬ್ರೂವರೀಸ್ ಮತ್ತು ಗ್ಯಾಲರಿಗಳವರೆಗೆ ಯಾವುದೇ ಜಾಗವನ್ನು ಮೊಬೈಲ್ ಸಿನೆಮಾವಾಗಿ ಪರಿವರ್ತಿಸಲು ಈ ವಿಶಿಷ್ಟ ಮಾದರಿಯು ತಂತ್ರಜ್ಞಾನ, ಸೃಜನಶೀಲತೆ ಮತ್ತು ಆತಿಥ್ಯವನ್ನು ಬೆಸೆಯುತ್ತದೆ. ವೀಕ್ಷಣಾ ಅನುಭವವನ್ನು ಮರಳಿ ಪಡೆಯುವ ಧ್ಯೇಯದೊಂದಿಗೆ ವೇದಿಕೆಯು ಶಬ್ದ, ಗೊಂದಲ ಮತ್ತು ಪ್ರವೇಶಿಸಲಾಗದ ಸ್ಕ್ರೀನಿಂಗ್ ಸ್ಥಳಗಳಂತಹ ಸಾಂಪ್ರದಾಯಿಕ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ರಾಡಿಕಲ್ ಕಾನ್ಸೆಪ್ಟ್ಸ್ ಸ್ಟುಡಿಯೋದ ಸೃಜನಾತ್ಮಕ ನಿರ್ದೇಶಕಿ ಮತ್ತು ಸಹ-ಸೃಷ್ಟಿಕರ್ತೆ ಶ್ರೀಮತಿ ಅಕ್ಷರಾ ಸುರೇಶ್ ಅವರು ಆಳವಾದ ಉದ್ದೇಶವನ್ನು ಪ್ರತಿಬಿಂಬಿಸಿದರು. ಕೇವಲ ಸ್ಕ್ರೀನಿಂಗ್ ಮಾದರಿಯನ್ನು ನಿರ್ಮಿಸುವುದು ನಮ್ಮ ಗುರಿಯಲ್ಲ, ಕತೆ ಹೇಳುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವುದು. ಈ ವಿರಳವಾಗಿ ಗಮನ ಸೆಳೆಯುವ ಧ್ವನಿಗಳು, ಬೆಂಕಿಯನ್ನು ಹೊಂದಿರುವ ಚಲನಚಿತ್ರ ನಿರ್ಮಾಪಕರು, ತೀಕ್ಷ್ಣವಾದ ಕತೆಗಳು ಮತ್ತು ಆಳವನ್ನು ಬಯಸುವ ಪ್ರೇಕ್ಷಕರಿಗಾಗಿ. ಈ ಸಮುದಾಯ ಅಸ್ತಿತ್ವದಲ್ಲಿದೆ ಮತ್ತು ಹೆಚ್ಚಿನದಕ್ಕಾಗಿ ಹಸಿದಿದೆ ಎಂಬುದಕ್ಕೆ ಇಂದು ರಾತ್ರಿ ಪುರಾವೆಯಾಗಿದೆ ಎಂದು ಹೇಳಿದರು. ಈ ಉದ್ಘಾಟನಾ ಆವೃತ್ತಿಯು ಭಾರತೀಯ ಚಲನಚಿತ್ರ ಸಂಸ್ಥೆ ಸಹಯೋಗವನ್ನು ಗುರುತಿಸಿತು, ಇದು ಭಾರತದಾದ್ಯಂತ ತಾಜಾ, ಸ್ವತಂತ್ರ ಸಿನಿಮೀಯ ಧ್ವನಿಗಳನ್ನು ಪೋಷಿಸುವ ವೇದಿಕೆಯ ಬದ್ಧತೆಯನ್ನು ಬಲಪಡಿಸುತ್ತದೆ. ಈ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದಂತೆ ಬೆಂಗಳೂರು ಬಿಡುಗಡೆಯು ಮುಂಬರುವುದಕ್ಕೆ ಈಗಾಗಲೇ ದಾಟಿಯನ್ನು ಹೊಂದಿಸಿದೆ. ಸತ್ಯಾಸತ್ಯತೆ, ಒಳಗೊಳ್ಳುವಿಕೆ ಮತ್ತು ನಾವೀನ್ಯತೆಗೆ ಆದ್ಯತೆ ನೀಡುವ ಪ್ರಯಾಣ ಸಿನಿಮಾ ಚಳುವಳಿ. ಪ್ರತಿಯೊಂದು ಈ ಪ್ರದರ್ಶನವು ಕೇವಲ ಒಂದು ಘಟನೆಯಲ್ಲ, ಇದು ಕಥೆಗಳು, ಸೃಷ್ಟಿಕರ್ತರು ಮತ್ತು ವೀಕ್ಷಕರ ನಡುವೆ ಅರ್ಥಪೂರ್ಣ ಸಂವಾದಗಳನ್ನು ಸೃಷ್ಟಿಸಲು ನಿರ್ಮಿಸಲಾದ ಸಾಂಸ್ಕೃತಿಕ ಮುಖಾಮುಖಿಯಾಗಿದೆ. ಸ್ಪೇಸ್ ಫಾರ್ ಇಂಡಿಪೆಂಡೆಂಟ್ ಫಿಲ್ಮ್ಸ್ ನಾವು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಮಾಡ್ತೀವಿ. ಇವಾಗ ಎನಿ ಫಿಲ್ಮ್ ಮೇಕರ್ ಫ್ರಮ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಯಾವ ದೇಶದಲ್ಲಿ ಇರಲಿ, ಯಾವ ಭಾಷೆನಲ್ಲಿ, ನಮ್ಮ ಭಾಷೆದು ಪ್ರಾಬ್ಲಮ್ ಇಲ್ಲ. ಈ ಹೆಡ್ಫೋನ್ಸ್ ಅಲ್ಲಿ 3 ಚಾನೆಲ್ ಇದೆ. ನೀವು ಇಂಗ್ಲಿಷ್ ಪಿಕ್ಚರ್ ಯಾವ ಭಾಷೆನಲ್ಲಿ ನೋಡಬಹುದು. ಸೇಮ್ ಟೈಮ್ ಇಮ್ಯಾಜಿನ್ ಒನ್ ಫೆಲೋ ಸಿಟ್ಟಿಂಗ್ ಅಂಡ್ ವಾಚಿಂಗ್ ಇಂಗ್ಲಿಷ್ ಫಿಲ್ಮ್ ಇನ್ ತಮಿಳ್, ತೆಲುಗು, ಕನ್ನಡ, ಇದು ಎನಿ ಲ್ಯಾಂಗ್ವೇಜ್ ಹಿ ವಾಂಟ್ಸ್. ಡಸಂಟ್ ಹ್ಯಾವ್ ಟು ವರಿ. ಇಂಡಿಪೆಂಡೆಂಟ್ ಫಿಲ್ಮ್ಸ್ ಅಲ್ಲಿ ಇವನ್ ಗ್ರೇಟ್ ಹೈಲೈಟ್ ಇದೆ. ಅವ್ರ ಥಾಟ್ಸ್ ಎಲ್ಲ completely different. It will not be like narrow, it will be wide, curated, award-winning films. Cinema goers ge quality sikbeku every time. Suppose you think for cars or vehicles for 1 second. Why is there a Maruti and why is there a BMW or a Rolls Royce? Why is there these two big difference? ಯಾಕಿದೆ? ಇಲ್ಲಿನೂ ಖರೀದಿ ಆಗುತ್ತೆ, ಇಲ್ಲಿನೂ ಖರೀದಿ ಆಗುತ್ತೆ. ಕ್ವಾಲಿಟಿ ಕೊಡ್ಬೇಕು. ಎಲ್ಲ ಕಡೆ ನಾವು ದಾಲ್ ಕೊಟ್ರೆ ವೇರ್ ಇಸ್ ದ ಗುಡ್ ಫುಡ್? ಇಲ್ಲಿ ದ ಫುಡ್ ಆಲ್ಸೋ ಇಸ್ ಗುಡ್ ಅಂಡ್ ದ ಕಾಂಟೆಂಟ್ ಆಲ್ಸೋ ಇಸ್ ಗುಡ್. ದಟ್ ಈಸ್ ವಾಟ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಇಸ್ ಅಬೌಟ್. ಇಟ್ಸ್ ಅಬೌಟ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಅಂಡ್ ಫ್ರೀಯಿಂಗ್ ದ ಸ್ಕ್ರೀನ್, ಫ್ರೀಯಿಂಗ್ ದ ಫಿಲ್ಮ್ ಮೇಕರ್, ಗಿವಿಂಗ್ ದಮ್ ಇಂಡಿಪೆಂಡೆನ್ಸ್. ಸೊ ನೌ ಹೌ ಡು ವಿ ಡೂ ದಿಸ್ ಇನ್ ಮಲ್ಟಿಪಲ್ ಲೊಕೇಶನ್ಸ್? ಸೌಂಡ್ ಪ್ರಾಬ್ಲಮ್ ಇರುತ್ತೆ, ಇದು ಇರುತ್ತೆ, ಇದು. ಓಕೆ, ಸೊ what we did is, last 1 week prior to meeting, saying this line on 16th May, ನಾನು ಹೆಡ್ಫೋನ್ಸ್ ಸರ್ಚ್ ಮಾಡ್ತಾ ಇದ್ದೆ, ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಅಂತ ಇತ್ತು. ಸೊ ಐ ಥಾಟ್, ವೈ ಡೋಂಟ್ ವಿ ಕಂಬೈನ್ ಫಿಲ್ಮ್ ಮೇಕಿಂಗ್ ಅಂಡ್ ದಿಸ್? ಇಟ್ ವಿಲ್ ಸಾಲ್ವ್ 2 ಪ್ರಾಬ್ಲಮ್ಸ್.
Screen the problem, audio the problem. Visual, audio. AV done. So we immediately figured out how to solve this issue. So now with this, ಎಲ್ಲಿ ಬೇಕಾದ್ರೂ 100 seat ಇರಬಹುದು, 300 seat ಇರಬಹುದು. You can put it in a big rooftop ಹಾಕಬಹುದು, ಲೇಕ್ ನಲ್ಲಿ ಹಾಕಬಹುದು, ಎಲ್ಲಿ ಬೇಕಾದ್ರೂ ಹಾಕಬಹುದು. You have so much range, you can have so many headphones and all the audio will come to you clearly. So this solved two problems. One is visual and then audio. With this next step, we have to see how to connect the filmmaker. Filmmaker, films ಎಲ್ಲಿಂದ ಬರುತ್ತೆ, ಇಂಡಿಪೆಂಡೆಂಟ್ ಫಿಲ್ಮ್ಸ್ ಎಲ್ಲಿ ಸಿಕ್ಕತ್ತೆ, ಎಲ್ಲಿ ಹೋಗಿ ನೋಡೋದು? ಇವಾಗ ಯಾರಿಗೂ ಕ್ವೆಶನ್ ಅಥವಾ ಆನ್ಸರ್ ಕೊಡೋಕೆ ಆಗಲ್ಲ. ಆಕ್ಚುಲಿ ಕೊಡ್ಬೋದಾ ಇಲ್ಲಿ ಯಾರು? ನೋ. ಡು ಯು ನೋ ವೇರ್ ಯು ಕ್ಯಾನ್ ವಾಚ್ ಇಂಡಿಪೆಂಡೆಂಟ್ ಫಿಲ್ಮ್ಸ್? ಎನಿಬಡಿ? ನೋ, ಐ ಡೋಂಟ್ ಥಿಂಕ್ ಸೊ. ಸೊ ದಟ್ ರೆವಿನ್ಯೂ ಕನೆಕ್ಟ್ ಮಾಡಕ್ಕೆ, ಆಡಿಯನ್ಸ್ಗೆ ಕನೆಕ್ಟ್ ಮಾಡಕ್ಕೆ, ವೇರ್ ವಿ ಕ್ಯಾನ್ ಯು ಫೈಂಡ್ ಇಟ್, ಹೌ ಕ್ಯಾನ್ ಯು ಸಿ ದಟ್ ಆಕ್ಸೆಸ್ ಪಾಯಿಂಟ್ ಕೊಡಕ್ಕೆ ನಾವು ಮಾಡಿದ್ವಿ. That access point is not there before. To make sure the producer and the selling happens in one place. Traditional media nalli, traditional cinema nalli hegide andre producer ಮಾಡ್ತಾರೆ ಒಂದು film, the production house will make the film, distributor ಬೇರೆಯವರು ಇರ್ತಾರೆ, everyone will be ಬೇರೆ ಇರ್ತಾರೆ. ಇವನ್ producer ಇಲ್ಲಿ ತನಕ ಬರಕ್ಕೆ the channel ಇಲ್ಲ flow ಮಾಡಕ್ಕೆ money. It will not flow from the customer to the producer. ಯಾಕಂದ್ರೆ ಇಲ್ಲಿ ಎಷ್ಟೊಂದು ಕನೆಕ್ಟ್ ಇದೆ, ಅದೆಲ್ಲ ಕಟ್ಟೆ ಮಾಡಿಬಿಟ್ಟಿದ್ದೀವಿ. ಫಿಲ್ಮ್ ಮೇಕರ್, ಆಡಿಯನ್ಸ್, ಡೈರೆಕ್ಟ್, ನೋ ಮಿಡಲ್ ಮ್ಯಾನ್. ವೆನ್ಯೂ ಇಸ್ ಹೋಸ್ಟಿಂಗ್ ದ ಶೋ, ಗಿವಿಂಗ್ ಯು ದ ಸ್ಪೇಸ್. ಫುಟ್ಫಾಲ್ಸ್ ಇನ್ಕ್ರೀಸ್ ಆಗುತ್ತೆ, ಸಿನಿಮಾ ನೋಡ್ಬೋದು, ಊಟ ತಿನ್ಬೋದು, ಎಂಟರ್ಟೈನ್ಮೆಂಟ್ ಆಗುತ್ತೆ. ಸೊ ನಮ್ಮ ಟಿಕೆಟ್ಸ್ ಹೇಗಿದೆ ಅಂದ್ರೆ, ಒನ್ ಟಿಕೆಟ್ ಅಲ್ಲಿ ನೀವು 2 ಫಿಲ್ಮ್ ನೋಡ್ಬೋದು. ಅದೆಲ್ಲ ಎಲ್ಲಿ ನೋಡಿದ್ದೀರಾ, ಕೇಳಿದ್ದೀರಾ? ಒಂದು ಟಿಕೆಟ್ ಅಲ್ಲಿ 2 ಫಿಲ್ಮ್ ನೋಡೋದು ಪ್ಲಸ್ ಫುಡ್. ಹೌ? ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್. Entertainment Everywhere is about that. Liberating Indian cinema. Liberating cinema, liberating thoughts. That is what we are doing here. This is a historic moment. If we are able to pull this off and make it as big as we can, that means any filmmaker anywhere can put his message out and his fans will see and he will get money. This is what Entertainment Everywhere is all about. Okay, so now, hi guys, I'm Nihesh and we are from Entertainment Everywhere, a pop-up independent film screening platform for independent filmmakers. Now, independent filmmakers and any filmmaker can screen their films anywhere with Entertainment Everywhere. Traditionally, it was very difficult to find screens and places where you can screen your films. Now, you can screen it every single place. Any venue, any rooftop, any bar, restaurant, any place you can think of which has a screen, we can screen your film. Filmmakers keep all the revenue for themselves. There's no middleman. It's just you and your audience. So, welcome to the Independent Films Independence Movement. Thank you. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಾನು ಅಕ್ಷರ, ಕೋ-ಕ್ರಿಯೇಟರ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇದು ಇಂಡಿಪೆಂಡೆಂಟ್ ಫಿಲ್ಮ್ಸ್ಗೆ ನಾವೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಂತ ವೆನ್ಯೂಸ್ ಜೊತೆ ಸ್ಕೂಲ್ಸ್, ಕಾಲೇಜಸ್, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಂತ ಎಂಥ ವಾಲ್ ಬಂದರೂ, ಎಂಥ ಗೋಡೆ ಬಂದರೂ ಅಲ್ಲಿ ನಾವು ಒಂದು ಮೂವಿ ಸ್ಕ್ರೀನ್ ಮಾಡೋಣ. ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಆಪರ್ಚುನಿಟಿ ಕೊಡೋಣ. ಅವ್ರು ಯಾರ್ಯಾರಿಗೋ ಒಂದು ಟ್ರೆಡಿಷ್ನಲ್ ಫಿಲ್ಮ್ ಸ್ಕ್ರೀನಿಂಗ್ ಅಲ್ಲಿ ಆಪರ್ಚುನಿಟಿ ಸಿಗಲಿಲ್ವೋ ಅವರಿಗೆ ಇಂಥ ಜಾಗದಲ್ಲಿ ಡೈರೆಕ್ಟಾಗಿ ಟಿಕೆಟ್ ಸೇಲ್ಸ್ ಜೊತೆ ಅವ್ರ ಫಿಲ್ಮ್ ನಾವು ಸ್ಕ್ರೀನ್ ಮಾಡೋಣ. ಹೇಗೆ ಅವ್ರು ಡೈರೆಕ್ಟಾಗಿ ಅವ್ರಿಗೆ ಟಿಕೆಟ್ಸಿಂದ ಅವ್ರು ದುಡ್ಡು ಅರ್ನ್ ಮಾಡ್ಬೋದು. ಮಿಡಲ್ ಮ್ಯಾನ್ ಯಾರೂ ಇರಲ್ಲ, ಸೆಂಟ್ರಲಲ್ಲಿ ಯಾರೂ ಬರಲ್ಲ, ಈ ಫಿಲ್ಮ್ ಇಲ್ಲ, ಆ ಫಿಲ್ಮ್ ಅಲ್ಲ. ನೀವು ಎಂಥ ಫಿಲ್ಮ್ ಆದರೂ CBFC ಸರ್ಟಿಫಿಕೇಟ್ ಜೊತೆ ಬನ್ನಿ, ನಾವು ಸ್ಕ್ರೀನ್ ಮಾಡಿಕೊಡ್ತೀವಿ. ನಿಮ್ಮ ಡೈರೆಕ್ಟ್ ಯಾವ ಆಡಿಯನ್ಸೇ ಯಾವ ಆಡಿಯನ್ಸು ಅವ್ರ ಆಡಿಯನ್ಸ್ಗೂ ಎಂಥ ಊಟ ಮಾಡಿಸ್ಬೇಕೋ ಅದೇ ಗೋರ್ಮೆ ಫುಡು ನಾವು ಕ್ಯೂರೇಟ್ ಮಾಡಿಕೊಡ್ತೀವಿ ಆ್ಯಸ್ ಪರ್ ದ ಮೂವೀಸ್.